ವಕ್ಫ್ ಬೋರ್ಡ್ ಅವರು ಮನವಿ ಕೊಟ್ಟಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳನ್ನು ಕರೆದು ಅವ್ರ ಮೇಲೆ ಒತ್ತಡ ಹಾಕಿ, ನಾನು ಎಷ್ಟು ದಿನ ಇರ್ತೀನೋ ಹೇಳೋಕ್ಕಾಗಲ್ಲ, ನೀವು ತಕ್ಷಣದಿಂದ ಜಾರಿ ಬರೋಂಥ ರೀತಿಯಲ್ಲಿ ನೀವು RTCಯಲ್ಲಿ ಸೇರಿಸಬೇಕು ಅಂತೇಳಿ ಏನು ಒತ್ತಡ ಆಗ್ತಾ ಇದ್ದಾರೆ. ಇದನ್ನು ಖಂಡಿಸಿ ನಾವು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಕೋಲಾರಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳನ್ನು ನನಗೆ ಇಲ್ಲಿ ಬಂದಾಗ ಕೆಲವು ಮಾಹಿತಿಗಳನ್ನು ಕೊಟ್ಟರು. ಕ್ಲಾಕ್ ಟವರ್ ಬಳಿ ಇದ್ದ ಈಶ್ವರನ ದೇವಸ್ಥಾನ ಮತ್ತು ಕಲ್ಯಾಣಿ ಇವತ್ತು ಹೈದರಾಲಿ ಟಿಪ್ಪು ಸುಲ್ತಾನ್ಪುರ ದರ್ಗಾ ಆಗಿದೆ. ವೆಂಕಟೇಶ್ವರ ಚಿತ್ರಮಂದಿರ ಪೂರ್ವಕ್ಕೆ ಅಲ್ಲೇ ಇರುವ ಗಂಗಮ್ಮ ದೇವಾಲಯಕ್ಕೆ ಸೇರಿದಂಥ ದೊಡ್ಡ ಕಲ್ಯಾಣಿ ಈಗ ವಕ್ಫ್ ಬೋರ್ಡ್ ಆಸ್ತಿ ಇದೆ. ಅಮ್ಮವಾರಪೇಟೆಯಲ್ಲಿ ಶ್ರೀನಿವಾಸಪುರ ಸರ್ಕಲಲ್ಲಿ ಹೊಂದ್ಕೊಂಡಿರುವ 2 ಕಲ್ಯಾಣಿಗಳಿದ್ವು. ಇವೆರಡನ್ನು ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿ ಇವಾಗ ಹಿಂದೆ ಇದ್ದಂಥ ಜಮೀರ್ ಪಾಷಾ ಅವರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಂಗನಹಳ್ಳಿ ಗಣೇಶನ ದೇವಸ್ಥಾನ ಮುಂದೆ ಇದ್ದಂಥ ದೊಡ್ಡ ಕಲ್ಯಾಣಿಯನ್ನು ದರ್ಗಾ ಮಾಡಿ ಇವತ್ತು ವಕ್ಫ್ ಬೋರ್ಡ್ ಸೇರಿಸಿರ್ತಕ್ಕಂಥದ್ದು. ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಳಿ ಏನು ನಾಗರಕುಂಟೆ ಬಳಿ ರಾತ್ರೋರಾತ್ರಿ 2 ಗೋರಿಗಳನ್ನು ಹಾಕಿ ವಕ್ಫ್ ಬೋರ್ಡ್ ಆಸ್ತಿ ಅಂತ ಘೋಷಿಸಿದ್ರು. ಆದರೆ ಅದನ್ನು ತಡೆದು ಕೋರ್ಟ್ ಅಪೀಲ್ ಹೋಗಿರೋದ್ರಿಂದ ಸ್ಥಳೀಯವಾಗಿ ಈಗಿರ್ತಕ್ಕಂಥ DC ಅವರು ಮುಸ್ಲಿಂ ಮುಖಂಡರನ್ನು ಕರೆದು ಬೇಗ ಅದರದ್ದು ಒಂದು ಕೇಸ್ ಹಾಕಿ ಒಂದು ಅಪೀಲ್ ಹಾಕಿ ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ನನ್ನ ಗಮನಕ್ಕೆ. ಅದೇ ರೀತಿಯಲ್ಲಿ ಕ್ಲಾಕ್ ಟವರಿಂದ ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿ ಕಲ್ಯಾಣಿ ಇತ್ತು. ಅದರ ಬಳಿ ಉರ್ದು ಶಾಲೆಯನ್ನು ತೆರೆದು ಕಲ್ಯಾಣಿಯ ಸುತ್ತಲೂ ಜಾಗವನ್ನು ವಕ್ಫ್ ಬೋರ್ಡ್ ಸೇರಿಸ್ಕೊಂಡಿದೆ. ಸೋಮೇಶ್ವರ ದೇವಸ್ಥಾನದ ಬಳಿ ಇನ್ನೂ ಇದ್ದಂಥ ಜಾಗವನ್ನು ಅದನ್ನು ಹಿಂದೆ ಜಮೀರ್ ಪಾಷಾ ಅನ್ನೋರು ಕಾಂಪೌಂಡನ್ನು ಹಾಕಿಸಿ ಅವ್ರು ವಕ್ಫ್ ಬೋರ್ಡ್ ಸೇರಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಕುವೆಂಪು ಬಡಾವಣೆಯಲ್ಲಿ ನಿರ್ಮಾಣವನ್ನು ಚಿಂಬಾಯಿ ಮಿಷಿನ್ ಸೇರಿದಂಥ ಜಾಗವನ್ನು ವಕ್ಫ್ ಬೋರ್ಡ್ಗೆ ಸೇರಿಸಬೇಕು ಅಂತ ಹೇಳಿ ಏನವರು ಒತ್ತಡ ಹಾಕಿದ್ರು. ಅದನ್ನು DC ಅವರು ಕೋರ್ಟಲ್ಲಿ ಕೇಸಿದೆ, ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಈಗ ಅವ್ರ ಮುಖಂಡರಿಗೆ ಹೇಳಿದ್ದಾರೆ. ಹೈಕೋರ್ಟ್ನಲ್ಲಿಯೂ ಅದರ ಕೇಸ್ ನಡೀತಾ ಇದೆ. ಹೀಗೆ ಅನೇಕ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಕಲ್ಯಾಣಿಗಳನ್ನು, ಹಿಂದೂ ಸ್ಮಶಾನಗಳನ್ನು, ಒಬ್ಬ ಮುಸ್ಲಿಮ್ಸರು ಇಲ್ಲದೆ ಇರ್ತಕ್ಕಂಥ ಗ್ರಾಮಗಳಲ್ಲೂ ಕಬ್ರಸ್ಥಾನಕ್ಕೆ ಜಾಗ ಕೊಟ್ಟಿರ್ತಕ್ಕಂಥದ್ದು, ವಕ್ಫ್ ಬೋರ್ಡ್ಗೆ ಜಾಗ ಕೊಟ್ಟಿರ್ತಕ್ಕಂಥದ್ದು, ಮುದುವಾಡಿಯಲ್ಲಿ ಸರ್ಕಾರಿ ಶಾಲೆಯನ್ನು ವಕ್ಫ್ ಬೋರ್ಡ್ ಸೇರಿಸಿರ್ತಕ್ಕಂಥದ್ದು, ಮತ್ತು ಕುಡಿಯನೂರಲ್ಲಿ ಹಿಂದೂ ಸ್ಮಶಾನವನ್ನು ಕಬ್ರಸ್ಥಾನಕ್ಕೆ ಸೇರಿಸಿರ್ತಕ್ಕಂಥವ್ರು, ಲಕ್ಕೂರಲ್ಲಿ ಆಂಜನೇಯ ದೇವಸ್ಥಾನವನ್ನು ಮುಸ್ಲಿಂ ಜನಾಂಗಕ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈ ಥರ ಎಲ್ಲ ನೂರಾರು ಎಕರೆಗಳು ವಕ್ಫ್ ಬೋರ್ಡ್ಗೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಆಗ್ರಹ ಇಷ್ಟೇ, ನಾವು ಅಹೋರಾತ್ರಿ ಧರಣಿ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ರು. ನಾವೆಲ್ಲ ರೈತರದ್ದೆಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಅದಕ್ಕೋಸ್ಕರ ನಮ್ಮ ಎಲ್ಲ ಮಾಜಿ ಶಾಸಕರು, ನಮ್ಮ ಮುಖಂಡರುಗಳೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ನಾವೇನು ಧರಣಿ ಮಾಡಿದ್ರಿ, ಈ ಉದ್ದೇಶ ಇಷ್ಟೇ, ಸಿದ್ದರಾಮಯ್ಯನವರು ಯಾರ್ಯಾರ್ದು ನಾವು ನೋಟಿಫಿಕೇಶನ್ ಮಾಡಿ ಕಳಿಸಿದ್ದೀರಿ ಅದನ್ನೆಲ್ಲ ಹಿಂಪಡ್ಕೊತೀರಿ ಅಂತ ಹೇಳಿ ಬಾಯಿ ಮಾತಂಡೇನೆ ಪುತ್ತೂರೆ ಏನು ಕೊಟ್ಟಿದ್ರು, ಅದನ್ನು ಕೂಡಲೇ ಕಾಲಮ್ ನಂಬರ್ 9 ಮತ್ತು 11ರಲ್ಲಿ ವಕ್ಕಾಸ್ತಿ ಅಂತ ಹೇಳ್ಬಿಟ್ಟು ವಕ್ಫ್ ಬೋರ್ಡ್ ಅಂತ ಹೇಳ್ಬಿಟ್ಟು ಏನು ಸೇರಿಸಿದ್ರಿ ಅದನ್ನು ಕೂಡಲೇ ತೆಗೆದಾಕಬೇಕು. ಯಾವ ರೀತಿ ನೀವು ಇವತ್ತು ರೇಷನ್ ಕಾರ್ಡ್ಗಳನ್ನು, BPL ಕಾರ್ಡ್ಗಳನ್ನು ವಜಾ ಮಾಡಿ ಬಡವರು ಬಹುಸಂಖ್ಯಾತರು ಕಾರ್ಡ್ ವಜಾ ಆಗಿದೆ ಅಂತ ಹೇಳಿ ಬರ್ತಾ ಇದ್ದಾರೆ. ಇವತ್ತು ನೆನ್ನೆ KHP ಇದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದು ನೀವೇನು ಬಾಯಿ ಬಿಡಿದ್ರು ಎಲ್ಲ ಸರೋಗುತ್ತೆ